ನಮಸ್ಕಾರ. HTV ಕನ್ನಡ ನ್ಯೂಸ್. ನಾನು ಪದ್ಮಾ ಭೂಪಾಳಂ. ತಮಿಳುನಾಡು ವಿಧಾನಸಭೆಯಲ್ಲಿ 25 ವರ್ಷಗಳ ಬಳಿಕ ಮಹತ್ವದ ಪ್ರೋಟೋಕಾಲ್ ಬದಲಾವಣೆ ಜಾರಿಗೆ ಬಂದಿದೆ. ಅಧಿವೇಶನ ಆರಂಭದಲ್ಲಿ ಮೊದಲು ತಮಿಳ್ ತಾಯ್ ವಾಳ್ತು ಹಾಡಲಾಗಿದ್ದು, ಅದರ ನಂತರ ರಾಷ್ಟ್ರಗೀತೆ ಜನಗಣಮನ ಕೂಡ ಗೌರವಪೂರ್ವಕವಾಗಿ ಮೊಳಗಿಸಲಾಗಿದೆ. ಈ ಹೊಸ ಕ್ರಮದಿಂದ ರಾಜ್ಯಪಾಲರ ಕಚೇರಿ ಮತ್ತು ರಾಜ್ಯ ಸರ್ಕಾರದ ನಡುವೆ ದೀರ್ಘಕಾಲದಿಂದ ಇದ್ದ ಪ್ರೋಟೋಕಾಲ್ ಸಂಬಂಧಿತ ವಿವಾದಕ್ಕೆ ಅಂತ್ಯ ಸಿಕ್ಕಿದ್ದು, ಸದನದ ಕಾರ್ಯಕಲಾಪಗಳು ಯಾವುದೇ ಅಡಚಣೆ ಇಲ್ಲದೆ ಸುಗಮವಾಗಿ ನಡೆಯುತ್ತಿವೆ ಎಂದು ವರದಿಗಳು ತಿಳಿಸಿವೆ. ಈ ಬೆಳವಣಿಗೆ ತಮಿಳುನಾಡಿನ ಸಂಸ್ಕೃತಿ ಹಾಗೂ ರಾಷ್ಟ್ರ ಗೌರವ ಎರಡಕ್ಕೂ ಸಮಾನ ಮಹತ್ವ ನೀಡುವ ದಿಕ್ಕಿನಲ್ಲಿ ನಡೆದ ಸಕಾರಾತ್ಮಕ ಹೆಜ್ಜೆ ಎಂದು ಹಲವರು ಪರಿಗಣಿಸುತ್ತಿದ್ದಾರೆ. ಇದೇ ವೇಳೆ ರಾಜಕೀಯ ಪ್ರವೇಶದ ನಂತರ ವಿಜಯ್ ಅವರ ಜನಪ್ರಿಯತೆ ಮತ್ತು ಜನಸಂಪರ್ಕ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಗಮನಾರ್ಹವಾಗಿದೆ. ಅವರು ಸಾರ್ವಜನಿಕವಾಗಿ ಜನರೊಂದಿಗೆ ನೇರ ಸಂಪರ್ಕ ಸಾಧಿಸುತ್ತಿದ್ದು, ಹಲವಾರು ಸಂದರ್ಭಗಳಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಗಮನ ಸೆಳೆಯುತ್ತಿದೆ. ಅವರು ಕರ್ನಾಟಕಕ್ಕೂ ಆಗಮಿಸಿ ದೇವಸ್ಥಾನಗಳಿಗೆ ಭೇಟಿ ನೀಡಿರುವುದು ಕೂಡ ಸುದ್ದಿಯಲ್ಲಿದೆ. ರಾಜಕೀಯ ಪ್ರವೇಶದ ನಂತರ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಚರ್ಚೆಗಳು ಹಾಗೂ ಹೊಸ ನಿರೀಕ್ಷೆಗಳು ಮೂಡುತ್ತಿರುವುದು ಸ್ಪಷ್ಟವಾಗಿದೆ ಎಂದು ರಾಜಕೀಯ ವಲಯಗಳಲ್ಲಿ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಒಟ್ಟಿನಲ್ಲಿ ಈ ಬೆಳವಣಿಗೆ ತಮಿಳುನಾಡಿನ ರಾಜಕೀಯದಲ್ಲಿ ಬದಲಾವಣೆಗಳ ಸೂಚಕವಾಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ.